ಪಾಕ್ ಪ್ರಜೆಗಳ ಅಕ್ರಮ ವಲಸೆಗೆ ಕೇಂದ್ರವೇ ಕಾರಣ. ಈ ಪರಮೇಶ್ವರ್ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಪರಮೇಶ್ವರ್ ಚಿಲ್ಲರೆಯಾಗಿ ಮಾತನಾಡೋದನ್ನ ಬಿಡ್ಲಿ, ರಾಹುಲ್ ಗಾಂಧಿಯಂತೆ ಚಿಲ್ಲರೆ ಮಾತಾಡೋದನ್ನ ಬಿಡ್ಲಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೇ ನುಸುಳುಕೋರರು ಹೆಚ್ಚು, ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗಿ ಅಂತ ತಿಳಿದು ಮಾತಾಡಲಿ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ನುಸುಳುಕೋರರಿಗೆ ಕಡಿವಾಣ ಹಾಕಿದೆ. ಪರಮೇಶ್ವರನ್ನ ನಾನು ಸಜ್ಜನ ಅಂತ ಅಂದುಕೊಂಡಿದ್ವಿ, ಪರಮೇಶ್ವರ್ ರೀತಿ ಮಾತನಾಡಿ ಸರಿಯಲ್ಲ ಅಂತ ಅವರ ವಿರುದ್ಧ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಕೆಂಡ ಕಾರಿದ್ದಾರೆ. ಹಾಗಿದ್ರೆ ಪರಮೇಶ್ವರ್ ಅವರು ಹೇಳಿದ್ದೇನು, ಅದಕ್ಕೆ ಸಚಿವ ಜೋಶಿ ಕಿಡಿಕಾರಿದ್ ಹೇಗೆ? ಇಬ್ಬರೂ ನಾಯಕರ ಮಾತು ಇಲ್ಲಿದೆ. ಅವ್ರ ಹತ್ರ ರಾ ಇದೆ, IB ಇದೆ, CBI ಇದೆ. ಅವರ ಸೆಂಟ್ರಲ್ ಏಜೆನ್ಸಿ ಅವರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಬೆಂಗಳೂರಿಗೆ ಬರಬೇಕಾದ್ರೆ ಅವರು ಹೆಂಗೆ ಬರ್ತಾರೆ? ಬಂದು ಪಾಸ್ಪೋರ್ಟ್ ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ ಅಂದರೆ ಸೆಂಟ್ರಲ್ ಏಜೆನ್ಸೀಸ್, ಇಂಟೆಲಿಜೆನ್ಸ್ ಏಜೆನ್ಸೀಸು ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಅಂತ ಅನಿಸುತ್ತೆ. ನಮ್ಮಲ್ಲಿ ಗೊತ್ತಾಗಿದ ಮೇಲೆ ನಮ್ಮವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕ ಪೊಲೀಸು ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ, ಅವರು ಅರೆಸ್ಟ್ ಮಾಡಿದ್ದಾರೆ. ಈಗ ಇನ್ನೂ ಕೂಡ ಬೇರೆ ಬೇರೆ ಇನ್ನೂ ಇದ್ದಾರೆ ಅಂತೇಳಿ ಅವರಿಂದ ಮಾಹಿತಿ ಸಿಕ್ಕಿದೆ. ಅವ್ರನ್ನ ಹುಡುಕ್ತೇವೆ, ಬಿಡೋದಿಲ್ಲ. ಅವರು ಎಷ್ಟು ವರ್ಷದಿಂದ ಇದ್ದಾರೆ, ಏನಿದ್ದಾರೆ, ಮತ್ತು ಇವರು ಇದ್ದ ಸಂದರ್ಭದಲ್ಲಿ ಎಷ್ಟು ಇನ್ಫಿಲ್ಟ್ರೇಟರ್ಸ್ ಆಗಿದೆ, ಎಷ್ಟು ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇತ್ತು, ಈ ಎಲ್ಲ ಸಂಗತಿಗಳನ್ನ ಮೊದಲ ಹೋಮ್ ಮಿನಿಸ್ಟರ್ ಬೇಜವಾಬ್ದಾರಿಯಿಂದ ಮಾತನಾಡಿದರೆ, ಮೊದಲನೇದಾಗಿ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನೂ ಇದ್ದಿರೋರು. ಆ ರೀತಿ ಅನೇಕರಿದ್ದಾರೆ. ಮತ್ತು ಇನ್ಫಿಲ್ಟ್ರೇಷನ್ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಏನೋ ಒಳಗಡೆ ಕಳ್ಳತನದಿಂದ ನುಗ್ತಾರೆ, ಅದನ್ನು ಬಂದ್ ಮಾಡಿದರೆ ಬಿಜೆಪಿ ಸರ್ಕಾರದಲ್ಲಿ. ಆ ಕಾರಣದಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಏನು ಬಾಂಬ್ಗಳ ಸ್ಫೋಟ ಆಗ್ತಾ ಇತ್ತು. ನಿಮ್ಮ ಕಾಲದಲ್ಲಿ ಎಲ್ಲೆಲ್ಲಾಗಿತ್ತು ಪರಮೇಶ್ವರ್ ಅವರೇ? ಹೈದರಾಬಾದು, ಬೆಂಗಳೂರು, ಒಂದು ಸರ್ತಿ ಹುಬ್ಬಳ್ಳಿಯಲ್ಲಿ ಆಗಿತ್ತು, ಆನಂತರ ಪುಣೆ, ಮುಂಬೈ. ನೆನಪು ಮಾಡ್ಕೊರಿ, ಇದೆಲ್ಲಕ್ಕೂ ಕಾರಣ ಇನ್ಫಿಲ್ಟ್ರೇಟರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.